ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪಾಂಡುರಂಗ ವರದನ್ನು ಧ್ಯಾನಿಸಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಪಾಂಡುರಂಗ ಮೋಹನ್ ಮಾರ್ಕೆಟಲ್ಲಿ ಸುಮಾರು 40-45 ವರ್ಷ ಹಿಡ್ಕೊಂಡು ನಮ್ಮ ಶರಣಮಠ ಅಂತೇಳಿ ಇಲ್ಲಿದ್ದರು. ಅವರು ಮೂರ್ತಿ ಸ್ಥಾಪನೆ ಮಾಡಿ ಅಂಗಡಿ ನಡ್ಕೊಂಡು ಇಲ್ಲಿವರೆಗೆ ಬೀದರ್ ಮೂಲೆಯಿಂದ ಭಕ್ತಾದಿಗಳು ಬಂದು 7 ದಿವಸ ಸತತವಾಗಿ ಸಪ್ತಾಹ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಾನು ಪ್ರಕಾಶ್ ಕುಲಕರ್ಣಿ ಹಾಸ್ಯ ಕಲಾವಿದರು ಮುಗಿದ ಅಂತೇಳಿ ಎಲ್ಲ ಕಲಾವಿದರಿಗೆ ಕರೆಸ್ಕೊಂಡು ಬಂದು ಸಂಚಾಲನೆ ನಿರೂಪಣೆಯಾಗಿ ಪ್ರತಿಯೊಬ್ಬರಿಗೆ ಕಾರ್ಯಕ್ರಮ ಮುಟ್ಟಪ್ಪಲೆ ಮತ್ತು ಎಲ್ಲರಿಗೂ ಮಹಾಪ್ರಸಾದ ಇರ್ತದೆ. ಇವಾಗ ಲಾಸ್ಟ್ ಟೈಮ್ನಾಗ ದಿಂಡಿ ಹೋಗಿ ನಮ್ಮ ಬೀದರ್ ಜಿಲ್ಲೆ ಹೆಸರಾಂತ ಕಲಾವಿದರು ನಮ್ಮ ಪುಳ್ಳಿಕರಾವ್ ಪಾಟೀಲ್ ಗುಮ್ಮ ಆಗಲಿ ಮತ್ತು ನಾವು ಪ್ರಕಾಶ್ ಕುಲಕರ್ಣಿ ಆಗಲಿ ನಮ್ಮ ಇನ್ನೂ ಅನೇಕ ಕಲಾವಿದರು ಇಲ್ಲಿ ಬಂದು ನಾವು ಮುಂದಾಗಿ ಎಲ್ಲ ಕಲಾವಿದರು ಬರಮಾಡಿಕೊಂಡು ಅತಿ ಉತ್ಸವದಿಂದ ಯಾವ ಜಾತಿ ಪಾತಿ ಭೇದ ಭಾವ ಇಲ್ಲದೇ ಎಲ್ಲರಿಗೆ ಹಾರ್ದಿಕವಂತ ಸ್ವಾಗತ ಇಲ್ಲಿ ಕೊಡ್ತಾರೆ. ಅವ್ರ ಮಗ ಮುಂದೆ ಮೊಮ್ಮಗ ಆದರೂ ಕೂಡ ವಿಠ್ಠಲ ಮತ್ತು ದತ್ತಾತ್ರೇಯ ಎಂದು ಮುಂದೆ ಅವ್ರು ನಡ್ಸ್ಕೊಂಡು ಹೋಗ್ತಾರೆ. ಈಗ ಪ್ರೆಸೆಂಟ್ ವ್ಯವಸ್ಥಾಪಕರು ಆಗ್ತಾ ನಮ್ಮ ಗೌರವಕ್ಕವರು ಇದು ಪೂರ್ತಿ ಜವಾಬ್ದಾರಿ ಅವ್ರ ಮೇಲೆ ನಡೆಸ್ಕೊಂಡು ಮಾಡ್ಕೊತಾ ನಡೆದಾರೆ ಅಂಥೇಳಿ ನಾನು ಈ ಸಂತೋಷದಿಂದ ನಾನು ಹೇಳ್ತಾ ಇದ್ದೀನಿ. ನಾನು ಪ್ರಕಾಶ್ ಕುಲಕರ್ಣಿ ಹಾಸ್ಯ ಕಲಾವಿದರು ಮುಗಿದು ಸರ್. ಧನ್ಯವಾದಗಳು. ಜಯ. ಯಾಕಂತ ಕೇಳಿದ್ರೆ 40-45 ವರ್ಷ 50 ವರ್ಷ ಹಿಡಿದು ಇದು ಕಾರ್ಯಕ್ರಮ ಭಾಳ ಭವ್ಯದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಿಂದಕ್ಕೆ ಏನಂದ್ರೆ ಶರಣಮ್ಮವ್ರು ಇದ್ದರು. ಶರಣಮ್ಮವ್ರ ಅಲ್ಲ ಅವ್ರ ಮಗ ಇಲ್ಲ ಮಾಡ್ತಾರ ಭಾಗ ಗೌರಮ್ಮವರು ಮತ್ತು ದತ್ತು ವಿಠ್ಠಲವರು ಈ ಕಾರ್ಯಕ್ರಮ ಒಳ್ಳೆ ರೀತಿ ನಡೆಸ್ಕೊಂಡಿದ್ದಾರೆ. ಧರ್ಮ ಜಾತಿ ಎಲ್ಲ ಜಾತಿ ಕೂಡಿ ಈ ಕಾರ್ಯಕ್ರಮ ಒಳ್ಳೆ ರೀತಿಯಿಂದ ನಡೆಸ್ಕೊಂಡು ನಡೆದಿದ್ದಾರೆ. ಅದಕ್ಕಾಗಿ ಇವತ್ತಿನ ಬೀದರ್ ನಾಡಿನಲ್ಲಿ ಹೆಸರಾಂತ ಒಂದು ಚೌಬಾರ ಪಾಂಡ್ರಂಗು ಒಂದು ವಿಠ್ಠಲ್ ರುಕ್ಮಿಣಿ ಮೋಹನ್ ಮಾರ್ಕೆಟ್ದಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಳ ಭವ್ಯವಾದಂಥ ಮೆರವಣಿಗೆ ಆಯ್ತು. ಇಲ್ಲಿವರೆಗೆ 5 ನಿಮಿಷ ಕಮ್ಮಿತ್ತು. ದಿಂಡಿ ಕಾರ್ಯಕ್ರಮ ಮುಗಿಸ್ಕೊಂಡು ದಂಡಿ ಹೊಡೆದು ಈಗ ಪ್ರಸಾದವನ್ನು ನಡೆದಿದೆ. 2,000-3,000 ಪಬ್ಲಿಕ್ ಪ್ರಸಾದ ಮಾಡ್ತಾಯಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆಯ ರೀತಿಯಿಂದ ಎಲ್ಲ ಸಂಗೀತ ಕಲಾ ಬಳಗ 7 ದಿವಸ ಸತತವಾಗಿ ಹಗಲ ರಾತ್ರಿ ಸಂಗೀತ ದರ್ಬಾರ ನಡೆಸ್ಕೊಂಡು ಬಂದಿದ್ದೇವೆ. ಅದಕ್ಕೆ ನಮ್ಮ ಪ್ರಕಾಶ್ ಕುಲಕರ್ಣಿ ಆಕಾಶವಾಣಿ ಕಲಾವಿದರು ನಮ್ಮ ಪುಳ್ಳಿಕರಾವ್ ಪಾಟೀಲ್ ಗುಮ್ಮ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ನಮ್ಮ ಶರಣಪ್ಪ ಪಾಟೀಲ್ ನೆಮ್ತಾಬಾದ್ ಅವರು ಅಕ್ಕವರು ಕೂಡ ಇಲ್ಲಿ ಭವ್ಯವಾದ ಒಂದು ಮಾದೇವಿ ಅಕ್ಕವರು ದಿಂಡಿಯಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲ ಹೆಣ್ಮಕ್ಳು ಕೂಡ ಇಲ್ಲಿ ಸತತವಾಗಿ ನಾರಾಯಣರಾವ್ ಅವರಾಗಲಿ ನಮ್ಮ ಪ್ರವಚನಕಾರರು ಎಲ್ಲ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಒಳ್ಳೆಯ ರೀತಿಯಿಂದ 7 ದಿವಸ ಸತತವಾಗಿ ಕಾರ್ಯಕ್ರಮ ನಡೆಸ್ಕೊಂಡು ಬಂದಿದ್ದೇವೆ. ಇದಕ್ಕೆ ಇಲ್ಲಿಗೆ ಮಾತು ಮುಗಿಸ್ತಾ ಇದ್ದೀನಿ. ಪುಳ್ಳಿಕರಾವ್ ಪಾಟೀಲ್ ಗುಮ್ಮ ಮತ್ತು ಈ ವರ್ಷ ಕೂಡ ನಮ್ಮ ಬೀದರ್ ಐತಿಹಾಸಿಕವಾದಂಥ ಶ್ರೀ ಪಾಂಡುರಂಗ ಮಂದಿರದ ಈ ಒಂದು ಮೋಹನ್ ಮಾರ್ಕೆಟ್ನಲ್ಲಿ ಇದೆ. ಇದು ಬಹಳ ಪುರಾತನವಾದಂಥ ದೇವಾಲಯ. ಈ ದೇವಾಲಯದಲ್ಲಿ ಸುಮಾರು ಏನಿಲ್ಲ ಅಂದರೂ 40 ವರ್ಷದಿಂದ ಈ ಒಂದು ದಿಂಡಿ ಕಾರ್ಯಕ್ರಮ ಆಗ್ತದೆ. ಈ ದಿಂಡಿಯಲ್ಲಿ ಎಲ್ಲ ಜಾತಿಯ ಜನಾಂಗದವರು ಎಲ್ಲರೂ ತನು ಮನಧನದಿಂದ ಸೇವೆಗೈತಾರೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಒಂದು ಒಳ್ಳೆಯ ರೀತಿಯಿಂದ ದಿಂಡಿ ಪ್ರದರ್ಶನ ಆಗಿದೆ. ಇದಾದ ನಂತರ ಇಲ್ಲೆಲ್ಲ ಪಕ್ಕದಲ್ಲಿ ಈಗ ಮಹಾಪ್ರಸಾದದ ವ್ಯವಸ್ಥೆ ಮಾಡಿದ್ದಾರೆ.
ಮಹಾಪ್ರಸಾದ ಕೂಡ ಇರುವ ಬಂದಂಥ ಭಕ್ತಾದಿಗಳು ಸ್ವೀಕರಿಸಿಕೊಳ್ಳುತ್ತಿದ್ದಾರೆ. ನನ್ನ ಹೆಸರು ನಾಮದೇವ್ ಮಾಳೆಗಾಂವ್. ಧನ್ಯವಾದ. ಮಂದಿ ಹಲೋ ಹಾಂ ಅಡಕು 8 दिवस कार्यक्रम सप्ताह कार्यक्रम होते दसऱ्या काकड आरती नवीन अभिषेक मध्याह्न भजने कीರ್ತನ ಸಂಜೆ ತನಕ ಸಂಜೆಗೆ ಬೆಳಗ್ಗೆನ ಭಜನೆ ಕೀರ್ತನೆ ಎಲ್ಲರಿಗೂ ಪ್ರಸಾದ ನೀರು ಹಾಲು ಎಲ್ಲ ಮೂರ್ತಿ ಪ್ರಸಾದ ನೀರು ಎಲ್ಲರೂ ಭಜನೆ ಕೀರ್ತನೆ ಮಾಡ್ತಾರೆ. ಎಲ್ಲರೂ ಬರ್ತಾರೆ. ಎಲ್ಲರೂ ದೇಶದ ಒಳ್ಳೇದಾಗ್ಲಂಬೋದು ಎಲ್ಲರದ್ದು ಬರ್ತಾರೆ. ಆಯಿತು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕೂಡ ಇದು ಮಾಡ್ತೀರಾ? ಹಾಂ, ಇದ್ರದ್ದು ಏನು ಉದ್ದೇಶ ಏನದ? ಉದ್ದೇಶ ಅಂದ್ರೆ ಭಗವಂತನ ಕೃಪಾ ಎಲ್ಲರೂ ಸಣ್ಣಾಗ್ರಂತ ಮಾಡ್ತೇವೆ. ಈಗ ನೀವು ನೋಡ್ಲತ್ತಿರಲ್ಲ ನೀರಿಲ್ಲ, ನೀರಾಗೆ ನಿಂತು ಊಟ ಮಾಡ್ತಾರ. ಏನು ತಗದಾಗ ಅಷ್ಟ್ರಾಗ ಏನಾಗ್ತದೆ ಅಡುಗೆ ಮಾಡಲಿಕ್ಕೆ ಆಗ್ಬೇಕಾದ್ರೆ. ಈಗ ಮಹಾನಗರ ಪಾಲಿಕೆ ಅವರು ಏನು ಕೇಳ್ಕೊತೀರ ಅವ್ರಿಗೆ ನೀವು? ಅವ್ರಿಗಂದ್ರೆ ಈ ರೋಡೆಲ್ಲ ಸ್ವಚ್ಛ ಆಗಬೇಕು. ಈಗ ಮುಂದೆ ಮಾಡ್ತಾರೆ, ಹೆಣ್ಮಕ್ಳು ಬಂದು ಭಜನೆ ಮಾಡಿದ್ರು ಇದ್ರಿ. ಮತ್ತು ಮಳೆ ಬಿದ್ದರೆ ಪೂರ ದಡ ದಡ ಎಲ್ಲ ಕಚ್ಚರ ಈ ರುಕ್ಮಿಣಿ ರುಕ್ಮಿಣಿ ಪಾಂಡುರಂಗ ದೇವಸ್ಥಾನ ಮೋಹನ್ ಮಾರ್ಕೆಟ್ ಇದಕ್ಕೆ ಸರ್ಕಾರದಿಂದ ಏನು ಸೌಲಭ್ಯ ಕಲ್ಪಿಸ್ಯಾರ ಇಲ್ಲಿರೋರಿಗೆ? ಸರ್ಕಾರದಿಂದ ಅಂದ್ರೆ ಅದೇ ರೋಡ್ ಸ್ವಚ್ಛ ಆಗಬೇಕು, ಏಕೆ ಮಾಡೋದು, ಬಾತ್ರೂಮ್ ಮಾಡೋದು ಎಲ್ಲ ಸ್ವಚ್ಛ ಆಗಬೇಕು. ಮತ್ತು ಇಲ್ಲೆಲ್ಲ ಮಳೆ ಬಂದರೆ ನಿಂದಿರ್ಲಿಕ್ಕೆ ಜಾಗನೇ ಇಲ್ಲ, ಅಡುಗೆ ಮಾಡೋ ಪೂರ್ತೇನೆ ಜಾಗ ಅದ ಅಷ್ಟು. ಇಲ್ಲಿವರೆಗೆ ಏನು ಮಾಡಿಲ್ಲ ಇಲ್ಲಿವರೆಗೆ? ಏನಿಲ್ಲ ರೀ. ಈಗ ನಮ್ಮ ಮನೆಯವರು ನಮ್ಮ ಮಗ ಹಿಂಗೆ ದೊಡ್ಡ ದೊಡ್ಡ ಕೆಲಸ ಮಾಡಿ ಇಷ್ಟು ಮಾಡ್ಯಾರ. ಯಾರ್ದು ಯಾವ ಸರ್ಕಾರದ ಯಾವುದೂ ಅನುಕೂಲ ಇಲ್ಲ. ಏನಿಲ್ಲ. ಈಗ ನೀವು